ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಅರೆ ಅರೆ ಏನಿದು ಹೊಸದಾಳಿ ಎದೆಯಲಿ ಕಾದಾಟ. ನಾನಿವತ್ತು ಆರೋಗ್ಯಕರ ಚರ್ಮಕ್ಕಾಗಿ ಒಂದು ಬ್ಯೂಟಿಫುಲ್ ನ್ಯಾಚುರಲ್ ಸ್ಕಿನ್ ರೊಟೀನ್ನ ತೋರಿಸ್ಕೊಡ್ತೀನಿ. ಈ ಒಂದು ಪ್ರೊಸೀಜರ್ 3 ಸ್ಟೆಪ್ಸ್ ಇರುತ್ತೆ. ಮೊದಲನೇದು ಕ್ಲೆನ್ಸಿಂಗ್, ಎರಡನೇದು ಸ್ಕ್ರಬ್ಬಿಂಗ್, ಹಾಗೆ ಮೂರನೇದು ಫೇಸ್ ಪ್ಯಾಕ್. ಸೊ ಮೊದಲನೇ ಸ್ಟೆಪ್ ಕ್ಲೆನ್ಸಿಂಗ್ ಮೂಲಕ ಸ್ಟಾರ್ಟ್ ಮಾಡೋಣ. ನಾನಿಲ್ಲಿ 2 ಚಮಚ ಹಾಲು ಹಾಗೆ ಅದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಸೊ ಈ ಒಂದು ಮಿಕ್ಸ್ಚರನ್ನು ಕಾಟನ್ ಬಾಲ್ ಸಹಾಯದಿಂದ ಫೇಸ್ ಹಾಗೆ ನೆಕ್ಗೆ ಪೂರ್ತಿಯಾಗಿ ಅಪ್ಲೈ ಮಾಡ್ಕೊಳ್ತೀನಿ. ಒಂದು 2-3 ನಿಮಿಷ ನೀಟಾಗಿ ಮಸಾಜ್ ಕೊಡ್ತೀನಿ. ಹಾಗೆ 10-15 ನಿಮಿಷ ಅದು ಡ್ರೈ ಆಗೋ ತನಕ ಹಾಗೆ ಬಿಡ್ತೀನಿ. ನ್ಯಾಚುರಲ್ ಕ್ಲೆನ್ಸರ್ ಆಗಿ ನಾವು ಹಾಲನ್ನಷ್ಟೇ ಅಲ್ಲ, ಕೊಕೊನಟ್ ಆಯಿಲ್ ಅಥವಾ ಮೊಸರು, ಜೇನುತುಪ್ಪ ಕೂಡ ಬಳಸ್ಬೋದು. ಸ್ಕಿನ್ನ ಕ್ಲೆನ್ಸ್ ಮಾಡೋದ್ರಿಂದ ಸ್ಕಿನ್ನಲ್ಲಿ ಇರುವಂತಹ ಡರ್ಟ್ ಅಥವಾ ಮೇಕಪ್ ಏನೇ ಇದ್ರೂ ಸ್ಕಿನ್ ಸರ್ಫೇಸ್ನ ಕ್ಲೀನ್ ಮಾಡುತ್ತೆ. ಈಗ ನಾನು ಸೆಕೆಂಡ್ ಸ್ಟೆಪ್ಗೆ ಹೋಗ್ತಿದ್ದೀನಿ, ದಟ್ ಈಸ್ ಸ್ಕ್ರಬ್ಬಿಂಗ್. ಸ್ಕ್ರಬ್ಬಿಂಗ್ ಈಸ್ ನಥಿಂಗ್ ಬಟ್ ಎಕ್ಸ್ಫೋಲಿಯೇಟಿಂಗ್ ದ ಸ್ಕಿನ್, ಅಂದರೆ ಡೆಡ್ ಸ್ಕಿನ್ನ ತೆಗೆಯೋದು. ಸೊ ನಾನಿಲ್ಲಿ 1 ಸ್ಪೂನ್ ಸಕ್ಕರೆ, ಕಾಫಿ ಪೌಡರ್, ಅರಿಶಿನ ಪುಡಿ ಹಾಗೆ ಹರಳೆಣ್ಣೆನ ತೊಗೊಂಡಿದ್ದೀನಿ. ಇಷ್ಟು ಪದಾರ್ಥಗಳನ್ನ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಈ ಒಂದು ಮಿಕ್ಸ್ಚರ್ನ ನಾನು ಫೇಸ್ಗೆ ಹಾಗೆ ನೆಕ್ಗೆ ಈವನ್ ಲಿಪ್ಸ್ಗೂ ಕೂಡ ಅಪ್ಲೈ ಮಾಡ್ತಿದ್ದೀನಿ. ಇದನ್ನು ಪೂರ್ತಿಯಾಗಿ ಹಚ್ಚಿ ತುಂಬ ಲೈಟ್ ಪ್ರೆಷರ್ ಕೊಟ್ಟು ಮಸಾಜ್ ಮಾಡ್ಕೊಳ್ತಿದ್ದೀನಿ. ಸ್ಕ್ರಬ್ಬಿಂಗ್ ಮಾಡೋದ್ರಿಂದ ಡೆಡ್ ಸ್ಕಿನ್ಸ್ ರಿಮೂವ್ ಆಗೋದಷ್ಟೇ ಅಲ್ಲದೆ ಸ್ಕಿನ್ ಪಾಲಿಶ್ ಕೂಡ ಆಗುತ್ತೆ ಅಂತ ಹೇಳ್ಬೋದು. ಸ್ಕಿನ್ ಕೇರ್ ಅಂದಿದ ತಕ್ಷಣ ಸ್ಕಿನ್ ಸರ್ಫೇಸ್ಗೆ ಮಾತ್ರ ಏನೇನೋ ಮೆತ್ಕೊಂಡ್ರೆ ಸಾಕಾಗಲ್ಲ. ಸೊ ಇದೆಲ್ಲ ವರ್ಕ್ ಆಗಬೇಕು ಅಂದರೆ ಇನ್ಸೈಡ್ ಕೂಡ ಪ್ಯೂರ್ ಆಗಿರಬೇಕು. ಅಂದರೆ ಒಳ್ಳೆಯ ಆಹಾರನ ತಗೋಬೇಕು, ಚೆನ್ನಾಗಿ ನೀರು ಕುಡಿಬೇಕು, ಚೆನ್ನಾಗಿ ನಿದ್ದೆ ಮಾಡಬೇಕು, ಒಳ್ಳೆ ಆಲೋಚನೆಗಳನ್ನ ಮಾಡಬೇಕು. ಸೊ ಆಗ ಮಾತ್ರ ನಮ್ಮ ಮುಖದಲ್ಲಿ ಒಂದು ಬ್ಯೂಟಿಫುಲ್ ಆಗಿರುವಂಥ ಕಾಂತಿ ಹಾಗೆ ತೇಜಸ್ ಅನ್ನೋದಿರುತ್ತೆ. ಹಾಗೆ ಬೆಳ್ಳಗಿದ್ರೆ ಮಾತ್ರ ಸೂಪರು ಅಂತ ಅಂದ್ಕೊಂಡ್ರೆ ಅದು ಖಂಡಿತವಾಗ್ಲೂ ಮುಟ್ಟಾಳ್ತಾನ. ಆ್ಯಂಡ್ ನನ್ನ ಸ್ಕಿನ್ ಮೇಲೆ ಕೂಡ ಆಕ್ನೆ ಮಾರ್ಕ್ಸ್ ಇದೆ, ಬಟ್ ದಟ್ಸ್ ಓಕೆ, ಅದು ಕ್ಯಾಮ್ರಾದಲ್ಲಿ ಅಷ್ಟು ಎದ್ದು ಕಾಣಲಿಕ್ಕಿಲ್ಲ ಅನಿಸುತ್ತೆ. ಆ್ಯಂಡ್ ಈಗ ಕೊನೆಯ ಸ್ಟೆಪ್ ಫೇಸ್ ಪ್ಯಾಕ್, ವಿಚ್ ಈಸ್ ಮೈ ಫೇವ್ರೆಟ್ ಒನ್. ಸೊ ನಾನಿಲ್ಲಿ 1 ಚಮಚ ಕಡಲೆ ಹಿಟ್ಟು ಜೊತೆಗೆ 2-3 ಡ್ರಾಪ್ಸ್ ರೋಸ್ ವಾಟರ್ ತೊಗೊಳ್ತಾ ಇದ್ದೀನಿ. ಹಾಗೆ 1 ಸ್ಪೂನಷ್ಟು ಹಾಲನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಸೇರಿಸ್ಕೊಂಡು ಒಂದು ಪೇಸ್ಟ್ ಮಾಡ್ಕೊಳ್ತೀನಿ. ಈ ಪೇಸ್ಟ್ನ 1-2 ನಿಮಿಷ ನೆನೆಯೋದಕ್ಕೆ ಬಿಡ್ತೀನಿ. ಇದನ್ನು ನಾನು ಪೂರ್ತಿಯಾಗಿ ಫೇಸ್ ಹಾಗೆ ನೆಕ್ಗೆ ಅಪ್ಲೈ ಮಾಡಿ 20-30 ನಿಮಿಷ ಅದು ಡ್ರೈ ಆಗೋವರೆಗೂ ವೇಟ್ ಮಾಡ್ತೀನಿ. ಆ್ಯಂಡ್ ಎಸ್, ಈ ಫೇಸ್ ಪ್ಯಾಕ್ ಹಾಕಿ ವಾಶ್ ಮಾಡಿದ ನಂತರ ಸ್ಕಿನ್ ಸೀರಿಯಸ್ಲಿ ಇನ್ಸ್ಟಂಟಾಗಿ ಗ್ಲೋ ಆಗಿರುತ್ತೆ. ಸೊ ಯಾವುದೇ ವಸ್ತುನಾಗಲಿ 30 ನಿಮಿಷಕ್ಕಿಂತ ಜಾಸ್ತಿ ನಿಮ್ಮ ಚರ್ಮದ ಮೇಲೆ ಬಿಡಬೇಡಿ. ಆ್ಯಂಡ್ ಇನ್ನೊಂದು, ನಮ್ಮ ಸ್ಕಿನ್ ಅಷ್ಟೇ ಅಲ್ಲ, ನಮ್ಮ ಆಲೋಚನೆಗಳು ಕೂಡ ಬ್ಯೂಟಿಫುಲ್ ಆಗಿರಬೇಕು. ಒಳ್ಳೆ ಆಹಾರನ ಸೇವಿಸಬೇಕು, ಚೆನ್ನಾಗಿ ನೀರು ಕುಡಿಬೇಕು ಆ್ಯಂಡ್ ಚೆನ್ನಾಗಿ ನಿದ್ದೆ ಮಾಡಬೇಕು ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮತ್ತು ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೊಂದು ಲಾಗ್ ಜೊತೆ ಬ್ಯೂಟಿಫುಲ್ ವಿಡಿಯೋ ಜೊತೆ ಸಿಗ್ತೀನಿ. ಅಂಟಿಲ್ ದೆನ್ ಬಾಯ್.